ಸದ್ಭಾವನಾ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಕಾಂಗ್ರೆಸ್ ಮುಖಂಡ ಸಮಾಜ ಸೇವಕ ಎಂ ಶ್ರೀಕಾಂತ್ ಅವರು ನಾಡಹಬ್ಬ ವಿಜಯದಶಮಿ ಪ್ರಯುಕ್ತ ಪೌರಕಾರ್ಮಿಕ ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಿದರು. ಶಿವಮೊಗ್ಗ ನಗರದ ವೀರಶೈವ ಕಲ್ಯಾಣ ಮಂದಿರದಲ್ಲಿ ನಡೆದ ಸೀರೆ ವಿತರಣೆ ಕಾರ್ಯಕ್ರಮದಲ್ಲಿ ನೂರಾರು ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಎಂ ಶ್ರೀಕಾಂತ್, ಕಳೆದ 3 ವರ್ಷಗಳಿಂದ ಗೌರಿ ಹಬ್ಬಕ್ಕೆ ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಮಾಡಿಕೊಂಡು ಬರಲಾಗಿತ್ತು. ಆದರೆ ಈ ಬಾರಿ ಅನಿವಾರ್ಯವಾಗಿ ಕಾರಣದಿಂದ ಆಗಲಿಲ್ಲ. ಹಾಗಾಗಿ ವಿಜಯದಶಮಿ ಹಬ್ಬದಂದು ನೀಡ್ತಾ ಇದ್ದೇನೆ. ಕಳೆದ 3 ವರ್ಷಗಳಿಂದ ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆ ವಿತರಿಸುತ್ತಾ ಬಂದಿದ್ದೇನೆ. ಪೌರ ಕಾರ್ಮಿಕರ ಸೇವೆ ಅನನ್ಯವಾದುದು. ಇವರು ನಗರ ಶುಚಿಗೊಳಿಸದೇ ಇದ್ದರಷ್ಟೇ ಶುಚಿಗೊಳಿಸಿದರಷ್ಟೇ ಕೌನ್ಸಿಲರ್ಗಳು ನೆಮ್ಮದಿಯಿಂದ ಇರಲು ಸಾಧ್ಯ, ನಗರ ಸುಂದರವಾಗಿರಲು ಸಾಧ್ಯ. ಜನರು ಪೌರ ಕಾರ್ಮಿಕರನ್ನ ಅತ್ಯಂತ ಗೌರವದಿಂದ ಕಾಣಬೇಕು ಎಂದು ಕಿವಿಮಾತು ಹೇಳಿದರು. ಕೂತ್ಕೊಳ್ಳಿ ನೀವು ಅಲ್ಲೇ ಕೂತ್ಕೊಳ್ಳಯ್ಯ. ಕಟ್ ಮಾಡಿ ಹಿಂಗೆ ಕೊಡ್ತಾರೋ ಹಂಗೆ ಸ್ಟಾರ್ಟ್ ಇರಬೇಕು. ಫುಲ್ಲು ಸಿಗುತ್ತೆ. ಸರ್ ಕೊಡಿ ಕೊಡಿ. ಪ್ರತಿ ವರ್ಷದಂತೆ ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ, ಅವ್ರಿಗೆ ಒಂದು ಊಟದ ವ್ಯವಸ್ಥೆನೂ ಕೂಡ ನಾವು ಮಾಡ್ತೀವಿ ಪ್ರತಿ ವರ್ಷ. ಯಾವಾಗಲೂ ಕೂಡ ಗೌರಿ ಹಬ್ಬದಲ್ಲಿ ಮಾಡ್ತಾಯಿದ್ವಿ. ಈ ಸತಿ ನವರಾತ್ರಿಲಿ ಕೊಟ್ಟಿದ್ದೀವಿ. ಅವರಿಗೆಲ್ಲ ಒಳ್ಳೆಯದಾಗಬೇಕು, ಅವರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಬೇಕು. ಅವ್ರ ಮಕ್ಕಳು ಮುಂದಿನ ದಿವಸದಲ್ಲಿ ಒಳ್ಳೆ ಎಜುಕೇಷನ್ ಕೊಟ್ಟು ವಿದ್ಯಾವಂತರಾಗಬೇಕು. ಅವರು ವಿದ್ಯಾವಂತರಾಗಿ ಒಳ್ಳೆಯ ಒಂದು ನಾಗರಿಕರಿಗೆ ಒಂದು ಅವರ ತಂದೆ ಅವ್ರ ತಾಯಿ ಏನು ಕೆಲಸ ಮಾಡ್ಕೊಂಡ್ರೆ ಅದನ್ನು ಆ ರೀತಿ ಇಲ್ದಲೆ ಮುಂದಿನ ದಿವಸದಲ್ಲಿ ಅವರು ಒಳ್ಳೆಯ ಒಂದು ಪ್ರಜೆ ಆಗಬೇಕು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಗೆ ದೇವರು ಆರೋಗ್ಯ ಕೊಡಬೇಕು. ಯಾಕೆಂದರೆ ಪ್ರತಿನಿತ್ಯ ಎಲ್ಲರ ಮನೆ ಕೆಲಸ ಮಾಡ್ತಾರೆ. ಅವರು ಪ್ರತಿನಿತ್ಯ ಎಲ್ಲರ ಮನೆ ಕೆಲಸ ಮಾಡೋದ್ರಿಂದ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ MLA ಆಗಿರ್ಬೋದು, ಸ್ಥಳೀಯಾಗಿರ್ತಕ್ಕಂಥ ನಗರ ಪಾಲಿಕೆ ಸದಸ್ಯರುಗಳಾಗಿರ್ಬೋದು, ಅವರು ಆರಾಮಾಗಿರೋಕ್ಕಾಗುತ್ತೆ. ಯಾಕೆಂದರೆ ಅವರು ಕ್ಲೀನ್ ಮಾಡಿ ಎಲ್ಲ ಸ್ವಚ್ಛತೆಯಿಂದ ಇರ್ತಕ್ಕಂಥದ್ದು ನಗರ. ಹಾಗಾಗಿ ಅವರಿಗೆ ನಾವು ಮೊದಲೇ ಕೃತಜ್ಞತೆ ಹೇಳಬೇಕಾಗುತ್ತೆ ನಮ್ಮ ನಗರದ ಜನತೆ. ಹಾಗಾಗಿ ನಾವು ಪ್ರತಿ ವರ್ಷವೂ ಕೂಡ ಅವ್ರ ಜೊತೆಯಲ್ಲಿ ಎಲ್ಲ ಏನೇ ಇದ್ದರೂ ಕೂಡ ರಾಜಕೀಯ ಬಿಟ್ಟು ನಮ್ಮ ಸದ್ಭಾವನಾ ಟ್ರಸ್ಟ್ ವತಿಯಿಂದ ಅವರಿಗೆ ಒಂದು ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಯಾವಾಗಲೂ ಕೂಡ ಅವ್ರ ಜೊತೆಯಲ್ಲಿ ಅವರಿಗೆ ನಾವು ಸೀರೆ ಕೊಡೋದು ಇನ್ನೊಂದು ಬರಲ್ಲ. ಅವರಿಗೆ ಒಂದು ವರ್ಷದಲ್ಲಿ ಒಂದು ದಿವಸ ನಾವು ಜೊತೆಯಲ್ಲಿ ಇದ್ದು ಅವರ ಜೊತೆಯಲ್ಲಿ ಊಟ ಮಾಡಿ ಅವರಿಗೆ ಪ್ರತಿ ಹೆಣ್ಮಕ್ಳಿಗೂ ಸೀರೆ ಕೊಡ್ತಕ್ಕಂಥದ್ದು, ಮತ್ತು ಅವರಿಗೆ ನಾವು ಒಂದು ಮನೆಯಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ಊಟದ ವ್ಯವಸ್ಥೆನೂ ಕೂಡ ಮಾಡ್ತಕ್ಕಂಥದ್ದು. ಅವರಿಗೆ ದೇವರು ಆರೋಗ್ಯ ಕೊಡಬೇಕು. ಅವರಿಗೆ ಆರೋಗ್ಯ ಕೊಟ್ಟು ಅವರಿಗೆ ಶಕ್ತಿ ಕೊಟ್ಟು ಅವರಿಗೆ ಒಳ್ಳೆಯ ಒಂದು ಮುಂದಿನ ದಿವಸದಲ್ಲಿ ಯಾರು ಮ್ಯಾನ್ ಪವರಲ್ಲಿ ಇದ್ದಾರೋ ಅವರೆಲ್ಲರಿಗೂ ಕೂಡ ಪರ್ಮನೆಂಟ್ ಆಗಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆಯಲ್ಲಿ ಮ್ಯಾನ್ ಪವರ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ. ಈಗಾಗಲೇ ಕೇಳಿದೆ, 4 ವರ್ಷದಿಂದ ಇದ್ದಾರೆ. ಮುಂದಿನ ಸಲ ಅವರಿಗೂ ಕೂಡ ಪರ್ಮನೆಂಟ್ ಆಗಬೇಕು, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬ, ದಸರಾ ಹಬ್ಬದ ಶುಭಾಶಯಗಳು ಹೇಳ್ತೀನಿ.